ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಆಳವಾದ ಅಧ್ಯಯನ ಚೆಸ್ ಗಡಿಯಾರದ ಬಗ್ಗೆ. ಹೌದು. ನಮ್ಮ ಮೂಲ ಅಂದ್ರೆ ಫಿಡೆಯ ಅಧಿಕೃತ ನಿಯಮಗಳು, ಮುಖ್ಯವಾಗಿ ಕಾಂಪಿಟೇಟಿವ್ ಆಟಗಳಲ್ಲಿ ಗಡಿಯಾರ ಹೇಗೆ ಬಳಸಬೇಕು ಅನ್ನೋ ಭಾಗ. ಖಂಡಿತ. ನೋಡೋಕೆ ಇದೊಂದು ಸಾಮಾನ್ಯ ಟೈಮರ್ ತರ ಕಾಣಿಸ್ಬೋದು, ಆದ್ರೆ ಇದರ ಹಿಂದಿರೋ ನಿಯಮಗಳು ಅಬ್ಬಾ ಇಷ್ಟು ವಿವರವಾಗಿದೆ ಅಲ್ವಾ? ನಿಜ. ಯಾಕೆಂದ್ರೆ ಚೆಸ್ ಗಡಿಯಾರ ಅಂದ್ರೆ ಬರೀ ಟೈಮ್ ನೋಡೋಕಲ್ಲ. ಇದು ಆಟದ ಫೇರ್ನೆಸ್, ಅದರ ವೇಗ ಮತ್ತೆ ಸ್ಟ್ರಕ್ಚರ್ ಇದನ್ನೆಲ್ಲ ಕಾಪಾಡೋಕೆ ತುಂಬಾ ಮುಖ್ಯವಾದ ಒಂದು ಟೂಲ್. ಈ ನಿಯಮಗಳು ಹೇಳುತ್ತೆ ಅದನ್ನ ಸರಿಯಾಗಿ ಹೇಗೆ ಉಪಯೋಗಿಸ್ಬೇಕು, ಟೈಮ್ ಮುಗ್ದೋಡ್ರೆ ಏನಾಗುತ್ತೆ, ಏನಾದ್ರೂ ತಪ್ಪಾದ್ರೆ ಏನ್ ಮಾಡ್ಬೇಕು ಅಂತ ಆ ಡೀಟೇಲ್ಸ್ ಇದೆಯಲ್ಲ, ಅದೇ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಗಡಿಯಾರ ಹೇಗೆ ಕೆಲಸ ಮಾಡುತ್ತೆ ಅಂತ ಶುರು ಮಾಡೋಣವಾ? ಬೇಸಿಕ್ ಆಗಿ ಒಂದ್ ಕ್ಲಾಕ್ ನಿಂತಿದಾಗ ಇನ್ನೊಂದು ಓಡುತ್ತೆ. ಹೌದು, ಸಿಂಪಲ್. ಆದ್ರೆ ಈ ಟೈಮ್ ಡಿಲೇ ಅಥವಾ ಇನ್ಕ್ರಿಮೆಂಟ್ ಮೋಡ್ ಅಂತಿದೆಯಲ್ಲ, ಅದು ಹೇಗೆ ಬೇರೆ? ನೋಡಿ, ನಾರ್ಮಲ್ ಟೈಮ್ ಕಂಟ್ರೋಲ್ನಲ್ಲಿ ನಾವು ಸೇವ್ ಮಾಡಿರೋ ಟೈಮ್ ಮುಂದಿನ ಪೀರಿಯಡ್ಗೆ ಹಂಗೆ ಕ್ಯಾರಿ ಆಗುತ್ತೆ. ಸರಿ. ಆದ್ರೆ ಟೈಮ್ ಡಿಲೇ ಅಥವಾ ಇನ್ಕ್ರಿಮೆಂಟ್ ಮೋಡ್ನಲ್ಲಿ ಪ್ರತಿ ಮೂವ್ ಶುರುವಲ್ಲಿ ಆಟಗಾರನಿಗೆ ಸ್ವಲ್ಪ ಬೋನಸ್ ಟೈಮ್ ಸಿಗುತ್ತೆ, ಕೆಲ ಸೆಕೆಂಡ್ಗಳು. ಓಹೋ, ಹೌದಾ? ಹೌದು. ಆ ಬೋನಸ್ ಟೈಮ್ ಮುಗಿದ್ಮೇಲೆನೆ ಅವರ ಮೇನ್ ಥಿಂಕಿಂಗ್ ಟೈಮ್ ಕಮ್ಮಿ ಆಗಕ್ಕೆ ಶುರುವಾಗದು. ಅಂದ್ರೆ ಫಾಸ್ಟ್ ಆಗಿ ಆಡಿದ್ರೆ ಮೇನ್ ಟೈಮ್ ಹೋಗೋದೇ ಇಲ್ಲ. ಎಕ್ಸಾಕ್ಟ್ಲಿ, ಮೇನ್ ಟೈಮ್ ಉಳಿಯುತ್ತೆ. ಇದು ಎಂಡ್ ಗೇಮ್ ಅಲ್ಲಿ ಟೈಮ್ ಪ್ರೆಷರ್ ಸ್ವಲ್ಪ ಕಮ್ಮಿ ಮಾಡುತ್ತೆ. ಅರ್ಥ ಆಯ್ತು. ಇಂಟ್ರೆಸ್ಟಿಂಗ್. ಈಗ ಆಟಗಾರನೇ ಲೇಟಾಗಿ ಬಂದ್ರೆ, ಆಟ ಶುರುವಾದ್ಮೇಲೆ ರೂಲ್ಸ್ ಏನ್ ಹೇಳುತ್ತೆ? ತಕ್ಷಣ ಸೋಲು ಅಂತಾರಲ್ಲ, ನಿಜನಾ? ಅದು ತುಂಬಾ ಕಠಿಣ ಅಲ್ವಾ? ಡಿಫಾಲ್ಟ್ ರೂಲ್ ಹೌದು, ಕಠಿಣನೇ. 0 ಟಾಲರೆನ್ಸ್ ಅಂತಾರೆ. ಗೇಮ್ ಸ್ಟಾರ್ಟ್ ಆದ್ಮೇಲೆ ಬಂದ್ರೆ ಆ ಪ್ಲೇಯರ್ ಸೋತ ಹಾಗೆ. ಅಯ್ಯೋ. ಆದ್ರೆ ಪಂದ್ಯಾವಳಿ ಆಯೋಜಕರು ಇದನ್ನ ಬದಲಾಯಿಸಬಹುದು. 10 ನಿಮಿಷ ಗ್ರೇಸ್ ಪೀರಿಯಡ್ ಕೊಡ್ಬೋದು ಉದಾಹರಣೆಗೆ. ಓಕೆ, ಅದು ಸ್ವಲ್ಪ ವಾಸಿ. ಆದ್ರೂ ಇದು ಹೇಳುತ್ತೆ ಪಂಕ್ಚುಯಾಲಿಟಿ ಎಷ್ಟು ಮುಖ್ಯ ಅಂತ. ಹೌದು ಹೌದು. ಇನ್ನೊಂದು ಆಶ್ಚರ್ಯ ಅಂದ್ರೆ ಗಡಿಯಾರ ಮುಟ್ಟೋದ್ರ ಬಗ್ಗೆ ನಿಯಮಗಳು. ಒಂದೇ ಕೈಲಿ ಮೂವ್ ಮಾಡಿ ಗಡಿಯಾರ ಒತ್ತಬೇಕು, ಅದ್ರ ಮೇಲೆ ಕೈ ಇಟ್ಕೊಂಡು ಕೂರ್ಬಾರ್ದು, ಜೋರ ಬಡಿಬಾರ್ದು. ಯಾಕಿಷ್ಟೊಂದು ನಿಖರತೆ? ಇದು ಪೂರ್ತಿ ಗೊಂದಲ ತಪ್ಪಿಸೋಕೆ ಮತ್ತೆ ಟೈಮ್ ವಿಚಾರದಲ್ಲಿ ಯಾವುದೇ ಅನುಮಾನ ಬರಬಾರ್ದು ಅಂತ. ಹೇಗೆ? ಅಂದ್ರೆ ಒಬ್ಬ ಪ್ಲೇಯರ್ ಇನ್ನೊಬ್ರ ಗಮನ ಬೇರೆ ಕಡೆ ಸೆಳೆಯೋದು ಅಥವಾ ಸುಮ್ನೆ 1-2 ಸೆಕೆಂಡ್ ಜಾಸ್ತಿ ತಗೊಳ್ಳೋದು, ಇದೆಲ್ಲ ಆಗ್ಬಾರ್ದು. ಓಹ್, ಸರಿ ಸರಿ. ಗಡಿಯಾರ ಆಟದ ಒಂದು ಭಾಗ, ಅದರಿಂದ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ರೂಲ್ ಬ್ರೇಕ್ ಮಾಡಿದ್ರೆ ಪೆನಾಲ್ಟಿ ಕೂಡ ಆಗ್ಬಹುದು. ಓಕೆ, ಹಾಗಾದ್ರೆ ಆಟಗಾರನ್ ಟೈಮ್ ಮುಗ್ದೇ ಹೋಯ್ತು, ಫ್ಲಾಗ್ ಫಾಲ್ ಆಯ್ತು ಅನ್ಕೊಳ್ಳಿ, ಆಗೇನಾಗುತ್ತೆ? ಯಾರದ್ನ ನೋಟಿಸ್ ಮಾಡಬೇಕು? ಒಂದ್ ವೇಳೆ ಎದುರಾಳಿಗೆ ಗೆಲ್ಲೋಕ್ ಸಾಧ್ಯವೇ ಇಲ್ದಿದ್ರೆ? ಸರಿ, ಫ್ಲಾಗ್ ಫಾಲ್ ಆಗಿದ್ದನ್ನ ಆರ್ಬಿಟರ್ ನೋಡಬಹುದು ಅಥವಾ ಇನ್ನೊಬ್ಬ ಆಟಗಾರ ಸರಿಯಾಗಿ ಕ್ಲೇಮ್ ಮಾಡಬಹುದು. ಓಕೆ. ಸಾಮಾನ್ಯವಾಗಿ ಟೈಮ್ ಔಟ್ ಆದವರು ಸೋಲ್ತಾರೆ. ಆದ್ರೆ ಒಂದು ಮುಖ್ಯವಾದ ಎಕ್ಸೆಪ್ಷನ್ ಇದೆ. ಏನದು? ಎದುರಾಳಿಗೆ ಲೀಗಲ್ ಮೂವ್ಸ್ ಇಂದ ಚೆಕ್ಮೇಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂದ್ರೆ ಗೆಲ್ಲೋಕೆ ಬೇಕಾದಷ್ಟು ಪೀಸಸ್ ಇಲ್ಲ ಅವರತ್ರ, ಆಗ ಆಟ ಡ್ರಾ ಆಗುತ್ತೆ, ಸೋಲಲ್ಲ. ಓ, ಇದು ಬಹಳ ಮುಖ್ಯವಾದ ಪಾಯಿಂಟ್. ಹೌದು. ಅಂದ್ರೆ ಬರೀ ಟೈಮ್ ಇಟ್ಕೊಂಡು ಪೂರ್ತಿ ಡ್ರಾ ಆಗಿರೋ ಪೊಸಿಷನ್ ಅಲ್ಲಿ ಗೆಲ್ಲೋಕಾಗಲ್ಲ. ಸೂಪರ್. ಆದ್ರೆ ಗಡಿಯಾರವೇ ಸರಿಯಿಲ್ಲ ಅಂದ್ರೆ, ಕೆಟ್ಟೋದ್ರೆ ಅಥವಾ ಸೆಟ್ಟಿಂಗ್ಸ್ ತಪ್ಪಾಗಿದ್ರೆ? ಆಗ ಆರ್ಬಿಟರ್ ಬರ್ತಾರೆ, ತಕ್ಷಣ ಗೇಮ್ ನಿಲ್ಸ್ತಾರೆ. ಕ್ಲಾಕ್ ಸರಿ ಇಲ್ಲ ಅಂದ್ರೆ ಅದನ್ನ ಚೇಂಜ್ ಮಾಡ್ತಾರೆ. ಸೆಟ್ಟಿಂಗ್ಸ್ ತಪ್ಪಾಗಿದ್ರೆ ಅದನ್ನ ಸರಿ ಮಾಡಿ, ಎಷ್ಟು ಟೈಮ್ ಹೋಗಿದೆ, ಎಷ್ಟು ಮೂವ್ಸ್ ಆಗಿದೆ, ಇದನ್ನೆಲ್ಲ ತಮ್ಮ ಬೆಸ್ಟ್ ಜಜ್ಮೆಂಟ್ ಮೇಲೆ ಸರಿ ಮಾಡ್ತಾರೆ. ಅಂದ್ರೆ ನ್ಯಾಯ ಕೊಡೋಕೆ ಟ್ರೈ ಮಾಡ್ತಾರೆ. ಖಂಡಿತ. ಫೇರ್ನೆಸ್ ಮುಖ್ಯ. ಇನ್ನೊಂದು ವಿಚಿತ್ರ ಸಿಚುವೇಶನ್. ಇಬ್ರ ಫ್ಲಾಗು ಒಂದೇ ಸಲ ಬಿದ್ರೆ ಆಲ್ಮೋಸ್ಟ್ ಸೇಮ್ ಟೈಮಲ್ಲಿ, ಆಗ ಯಾರು ಗೆದ್ದ ಹಾಗೆ? ಅದಕ್ಕೂ ರೂಲ್ ಇದೆ. ಅದು ಆಟದ ಕೊನೆ, ಟೈಮ್ ಕಂಟ್ರೋಲ್ ಪೀರಿಯಡ್ ಆಗಿಲ್ಲ ಅಂದ್ರೆ ಆಟ ಮುಂದುವರಿಯುತ್ತೆ. ಓ, ಆಗ ಆಟ ಡ್ರಾ. ಅಬ್ಬಾ, ಎಲ್ಲದಕ್ಕೂ ನಿಯಮಗಳಿವೆಯಲ್ಲ? ಹೌದು, ಕನ್ಫ್ಯೂಷನ್ ಬೇಡ ಅಂತ. ಹಾಗಾದ್ರೆ ಈ ಎಲ್ಲಾ ನಿಯಮಗಳನ್ನ ಒಟ್ಟಿಗೆ ನೋಡಿದ್ರೆ ಚೆಸ್ ಗಡಿಯಾರ ಅನ್ನೋದು ಬರೀ ಟೈಮ್ ಹೇಳೋ ಮಿಷಿನ್ ಅಲ್ಲ. ಖಂಡಿತ ಅಲ್ಲ. ಇದು ಆಟದ ಡಿಸಿಪ್ಲಿನ್, ಫೇರ್ನೆಸ್, ಸ್ಟ್ರಕ್ಚರ್ ಇದನ್ನೆಲ್ಲ ಕಾಪಾಡೋ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅನ್ಸುತ್ತೆ. ನಾವು ಅದರ ಬಳಕೆ, ಬೇರೆ ಬೇರೆ ಟೈಮ್ ಕಂಟ್ರೋಲ್ಸ್, ಲೇಟಾಗಿ ಬಂದ್ರೆ ಏನಾಗುತ್ತೆ, ಫ್ಲಾಗ್ ಫಾಲ್ನ ಸೂಕ್ಷ್ಮತೆಗಳು ಮತ್ತೆ ಎರರ್ಸ್ ಆದ್ರೆ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಿದ್ವಿ. ನಿಜ. ಈ ನಿಯಮಗಳು ಕಾಂಪಿಟೇಟಿವ್ ಚೆಸ್ ಎಷ್ಟು ಸೀರಿಯಸ್ ಆಗಿದೆ ಅಂತ ತೋರಿಸುತ್ತೆ. ಪ್ರತಿಯೊಂದು ಸಾಧ್ಯತೆ ಬಗ್ಗೆ ಯೋಚನೆ ಮಾಡಿ ಫೇರ್ ಪ್ಲೇ ಗ್ಯಾರಂಟಿ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಲೇಟಾಗಿ ಬರೋದ್ರಿಂದ ಹಿಡಿದು
ಕ್ಲಾಕ್ ಹಾಳಾಗೋವರೆಗೂ ಎಲ್ಲದಕ್ಕೂ ರೂಲ್ಸ್ ಇದೆ. ಹೌದು, ಆಟದ ಇಂಟೆಗ್ರಿಟಿ ಕಾಪಾಡುತ್ತೆ. ಎಕ್ಸಾಕ್ಟ್ಲಿ, ಖಂಡಿತ. ಕೇಳುಗರಿಗೆ ಕೊನೆಯದಾಗಿ ಯೋಚಿಸೋಕೆ ಒಂದು ವಿಷಯ ಇಲ್ಲಿದೆ ನೋಡಿ. ಈ ಎಲ್ಲ ಟೆಕ್ನಿಕಲ್ ರೂಲ್ಸ್ ಫೇರ್ನೆಸ್ ನೋಡ್ಕೊಳ್ಳುತ್ತೆ ಸರಿ, ಆದ್ರೆ ಆ ಟಿಕ್ ಟಿಕ್ ಅಂತ ಓಡ್ತಿರೋ ಗಡಿಯಾರದ ಮೆಂಟಲ್ ಪ್ರೆಷರ್ ಇದೆಯಲ್ಲ, ಅದು ಆಟಗಾರರ ನಿರ್ಧಾರಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು. ಬಹುಶಃ ನಿಜವಾಗಿ ಉಳಿದಿರೋ ಟೈಮ್ಗಿಂತ ಆ ಪ್ರೆಷರ್ನ ಇಫೆಕ್ಟೇ ಜಾಸ್ತಿನಾ?